ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಮಲಾರು ಮಜೂರು ಗ್ರಾಮದಲ್ಲಿ ಒಂದು ವಿಶಿಷ್ಟವಾದ ಮಸೀದಿಯ ಕಲ್ಪನೆಯನ್ನು ಮಾಡಲಾಗಿದೆ. ಬದ್ರಿಯಾ ಜುಮ್ಮಾ ಮಸೀದಿಯನ್ನು ನಾವು ನೋಡಬಹುದು. ವಿಶೇಷ ರೀತಿಯ ಕೆತ್ತನೆಯಿಂದ ಕೂಡಿರುವಂಥ ಮಸೀದಿ ಇದು. ಸಾಮಾನ್ಯವಾಗಿ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿ ನೋಡಿದರೂ ಎಲ್ಲ ದೇವಸ್ಥಾನಗಳು ಕೂಡ ಈ ರೀತಿಯಾಗಿ ಸಾಗ್ವಾನಿ ಮರದ ಕೆತ್ತನೆಯಿಂದ ಪುನರ್ ನಿರ್ಮಾಣ ಮಾಡಲ್ಪಟ್ಟಿದೆ. ಅದೇ ರೀತಿಯಲ್ಲಿ ಬದ್ರಿಯಾ ಜುಮ್ಮಾ ಮಸೀದಿಯನ್ನು ಕೂಡ ಆ ರೀತಿಯಾಗಿ ಮಾಡಲಾಗಿದೆ. ಇಂಡೋ ಶೈಲಿಯಲ್ಲಿ ಅದರ ಕೆತ್ತನೆಯ ಕೆಲಸವನ್ನು ಕೂಡ ಈಗಾಗಲೇ ಮುಗಿಸಲಾಗಿದೆ. ಜೊತೆಗೆ ಮುಖ್ಯ ದ್ವಾರದ ಕೆತ್ತನೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಒಂದು ರೀತಿಯಲ್ಲಿ ಈ ಬದ್ರಿಯಾ ಜುಮ್ಮಾ ಮಸೀದಿ ಅನ್ನುವಂಥದ್ದು ಸೌಹಾರ್ದತೆಗೆ ಹೆಸರುವಾಸಿಯಾಗಿರುವಂಥ ಮಸೀದಿ ಆಗಿರುವಂಥದ್ದು. ಯಾಕಂದರೆ ಇಲ್ಲಿ ಎಲ್ಲ ಧರ್ಮೀಯರಿಗೂ ಕೂಡ ಸಮಾನವಾದ ಅವಕಾಶವನ್ನು ಕೊಡಲಾಗ್ತಿದೆ. ಹಾಗಾಗಿ ಎಲ್ಲರೂ ಕೂಡ ಬಂದು ಇದನ್ನು ವೀಕ್ಷಣೆ ಮಾಡೋದಕ್ಕೂ ಒಂದು ದಿನದ ಅವಕಾಶವನ್ನು ಕೂಡ ಈಗಾಗಲೇ ಮಸೀದಿಯ ಮಂಡಳಿ ನೀಡಿರುವಂಥದ್ದು. ಒಟ್ಟಿನಲ್ಲಿ ಒಂದು ರೀತಿಯಲ್ಲಿ ಬೇರೆಲ್ಲ ಕಡೆ ಸಿಮೆಂಟಿನಿಂದ ಒಂದಷ್ಟು ಮಸೀದಿಗಳ ಗೋಡೆಯ ಚಿತ್ರಣ ಇರ್ಬೋದು ಅಥವಾ ಬೇರೆ ಬೇರೆ ಡಿಸೈನ್ಗಳು ನಿರ್ಮಾಣ ಆದರೆ ಬದ್ರಿಯಾ ಜುಮ್ಮಾ ಮಸೀದಿಯಲ್ಲಿ ಮಾತ್ರ ಮರದ ಕೆತ್ತನೆಯಿಂದ ಅತ್ಯದ್ಭುತವಾದ ಕಲಾಕೃತಿಗಳ ಮೂಲಕ ಈ ಒಂದು ಶೈಲಿಯನ್ನು ರಚನೆ ಮಾಡಲಾಗಿದೆ. ಇದಕ್ಕೆ ಇಲ್ಲಿ ಸ್ಥಳೀಯರಾಗಿರುವಂಥ ಹರೀಶ್ ಆಚಾರ್ಯ ಅನ್ನೋರು ಮಾಡ್ತಾ ಇರುವಂಥದ್ದು. ಜೊತೆಗೆ ಸುಮಾರು ತಿಂಗಳುಗಳ ಕಾಲ ಇದರ ಕೆತ್ತನೆಯ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಒಂದು ರೀತಿಯಲ್ಲಿ ಈ ಮಸೀದಿಯು ಒಂದು ರೀತಿಯಲ್ಲಿ ನೋಡೋದಕ್ಕೆ ಆಕರ್ಷಣೀಯವಾಗಿದ್ದು ಜನರ ಗಮನವನ್ನು ಕೂಡ ಈ ಕಡೆಗೆ ಸೆಳೀತಾ ಇದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಮಲಾರು ಮಜೂರು ಗ್ರಾಮದಲ್ಲಿ ಒಂದು ವಿಶಿಷ್ಟವಾದ ಮಸೀದಿಯ ಕಲ್ಪನೆಯನ್ನು ಮಾಡಲಾಗಿದೆ. ಬದ್ರಿಯಾ ಜುಮ್ಮಾ ಮಸೀದಿಯನ್ನು ನಾವು ನೋಡಬಹುದು. ವಿಶೇಷ ರೀತಿಯ ಕೆತ್ತನೆಯಿಂದ ಕೂಡಿರುವಂಥ ಮಸೀದಿ ಇದು. ಸಾಮಾನ್ಯವಾಗಿ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿ ನೋಡಿದರೂ ಎಲ್ಲ ದೇವಸ್ಥಾನಗಳು ಕೂಡ ಈ ರೀತಿಯಾಗಿ ಸಾಗ್ವಾನಿ ಮರದ ಕೆತ್ತನೆಯಿಂದ ಪುನರ್ ನಿರ್ಮಾಣ ಮಾಡಲ್ಪಟ್ಟಿದೆ. ಅದೇ ರೀತಿಯಲ್ಲಿ ಬದ್ರಿಯಾ ಜುಮ್ಮಾ ಮಸೀದಿಯನ್ನು ಕೂಡ ಆ ರೀತಿಯಾಗಿ ಮಾಡಲಾಗಿದೆ. ಇಂಡೋ ಶೈಲಿಯಲ್ಲಿ ಅದರ ಕೆತ್ತನೆಯ ಕೆಲಸವನ್ನು ಕೂಡ ಈಗಾಗಲೇ ಮುಗಿಸಲಾಗಿದೆ. ಜೊತೆಗೆ ಮುಖ್ಯ ದ್ವಾರದ ಕೆತ್ತನೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಒಂದು ರೀತಿಯಲ್ಲಿ ಈ ಬದ್ರಿಯಾ ಜುಮ್ಮಾ ಮಸೀದಿ ಅನ್ನುವಂಥದ್ದು ಸೌಹಾರ್ದತೆಗೆ ಹೆಸರುವಾಸಿಯಾಗಿರುವಂಥ ಮಸೀದಿ ಆಗಿರುವಂಥದ್ದು. ಯಾಕಂದರೆ ಇಲ್ಲಿ ಎಲ್ಲ ಧರ್ಮೀಯರಿಗೂ ಕೂಡ ಸಮಾನವಾದ ಅವಕಾಶವನ್ನು ಕೊಡಲಾಗ್ತಿದೆ. ಹಾಗಾಗಿ ಎಲ್ಲರೂ ಕೂಡ ಬಂದು ಇದನ್ನು ವೀಕ್ಷಣೆ ಮಾಡೋದಕ್ಕೂ ಒಂದು ದಿನದ ಅವಕಾಶವನ್ನು ಕೂಡ ಈಗಾಗಲೇ ಮಸೀದಿಯ ಮಂಡಳಿ ನೀಡಿರುವಂಥದ್ದು. ಒಟ್ಟಿನಲ್ಲಿ ಒಂದು ರೀತಿಯಲ್ಲಿ ಬೇರೆಲ್ಲ ಕಡೆ ಸಿಮೆಂಟಿನಿಂದ ಒಂದಷ್ಟು ಮಸೀದಿಗಳ ಗೋಡೆಯ ಚಿತ್ರಣ ಇರ್ಬೋದು ಅಥವಾ ಬೇರೆ ಬೇರೆ ಡಿಸೈನ್ಗಳು ನಿರ್ಮಾಣ ಆದರೆ ಬದ್ರಿಯಾ ಜುಮ್ಮಾ ಮಸೀದಿಯಲ್ಲಿ ಮಾತ್ರ ಮರದ ಕೆತ್ತನೆಯಿಂದ ಅತ್ಯದ್ಭುತವಾದ ಕಲಾಕೃತಿಗಳ ಮೂಲಕ ಈ ಒಂದು ಶೈಲಿಯನ್ನು ರಚನೆ ಮಾಡಲಾಗಿದೆ. ಇದಕ್ಕೆ ಇಲ್ಲಿ ಸ್ಥಳೀಯರಾಗಿರುವಂಥ ಹರೀಶ್ ಆಚಾರ್ಯ ಅನ್ನೋರು ಮಾಡ್ತಾ ಇರುವಂಥದ್ದು. ಜೊತೆಗೆ ಸುಮಾರು ತಿಂಗಳುಗಳ ಕಾಲ ಇದರ ಕೆತ್ತನೆಯ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಒಂದು ರೀತಿಯಲ್ಲಿ ಈ ಮಸೀದಿಯು ಒಂದು ರೀತಿಯಲ್ಲಿ ನೋಡೋದಕ್ಕೆ ಆಕರ್ಷಣೀಯವಾಗಿದ್ದು ಜನರ ಗಮನವನ್ನು ಕೂಡ ಈ ಕಡೆಗೆ ಸೆಳೀತಾ ಇದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಮಲಾರು ಮಜೂರು ಗ್ರಾಮದಲ್ಲಿ ಒಂದು ವಿಶಿಷ್ಟವಾದ ಮಸೀದಿಯ ಕಲ್ಪನೆಯನ್ನು ಮಾಡಲಾಗಿದೆ. ಬದ್ರಿಯಾ ಜುಮ್ಮಾ ಮಸೀದಿಯನ್ನು ನಾವು ನೋಡಬಹುದು. ವಿಶೇಷ ರೀತಿಯ ಕೆತ್ತನೆಯಿಂದ ಕೂಡಿರುವಂಥ ಮಸೀದಿ ಇದು. ಸಾಮಾನ್ಯವಾಗಿ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿ ನೋಡಿದರೂ ಎಲ್ಲ ದೇವಸ್ಥಾನಗಳು ಕೂಡ ಈ ರೀತಿಯಾಗಿ ಸಾಗ್ವಾನಿ ಮರದ ಕೆತ್ತನೆಯಿಂದ ಪುನರ್ ನಿರ್ಮಾಣ ಮಾಡಲ್ಪಟ್ಟಿದೆ. ಅದೇ ರೀತಿಯಲ್ಲಿ ಬದ್ರಿಯಾ ಜುಮ್ಮಾ ಮಸೀದಿಯನ್ನು ಕೂಡ ಆ ರೀತಿಯಾಗಿ ಮಾಡಲಾಗಿದೆ. ಇಂಡೋ ಶೈಲಿಯಲ್ಲಿ ಅದರ ಕೆತ್ತನೆಯ ಕೆಲಸವನ್ನು ಕೂಡ ಈಗಾಗಲೇ ಮುಗಿಸಲಾಗಿದೆ. ಜೊತೆಗೆ ಮುಖ್ಯ ದ್ವಾರದ ಕೆತ್ತನೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಒಂದು ರೀತಿಯಲ್ಲಿ ಈ ಬದ್ರಿಯಾ ಜುಮ್ಮಾ ಮಸೀದಿ ಅನ್ನುವಂಥದ್ದು ಸೌಹಾರ್ದತೆಗೆ ಹೆಸರುವಾಸಿಯಾಗಿರುವಂಥ ಮಸೀದಿ ಆಗಿರುವಂಥದ್ದು. ಯಾಕಂದರೆ ಇಲ್ಲಿ ಎಲ್ಲ ಧರ್ಮೀಯರಿಗೂ ಕೂಡ ಸಮಾನವಾದ ಅವಕಾಶವನ್ನು ಕೊಡಲಾಗ್ತಿದೆ. ಹಾಗಾಗಿ ಎಲ್ಲರೂ ಕೂಡ ಬಂದು ಇದನ್ನು ವೀಕ್ಷಣೆ ಮಾಡೋದಕ್ಕೂ ಒಂದು ದಿನದ ಅವಕಾಶವನ್ನು ಕೂಡ ಈಗಾಗಲೇ ಮಸೀದಿಯ ಮಂಡಳಿ ನೀಡಿರುವಂಥದ್ದು. ಒಟ್ಟಿನಲ್ಲಿ ಒಂದು ರೀತಿಯಲ್ಲಿ ಬೇರೆಲ್ಲ ಕಡೆ ಸಿಮೆಂಟಿನಿಂದ ಒಂದಷ್ಟು ಮಸೀದಿಗಳ ಗೋಡೆಯ ಚಿತ್ರಣ ಇರ್ಬೋದು ಅಥವಾ ಬೇರೆ ಬೇರೆ ಡಿಸೈನ್ಗಳು ನಿರ್ಮಾಣ ಆದರೆ ಬದ್ರಿಯಾ ಜುಮ್ಮಾ ಮಸೀದಿಯಲ್ಲಿ ಮಾತ್ರ ಮರದ ಕೆತ್ತನೆಯಿಂದ ಅತ್ಯದ್ಭುತವಾದ ಕಲಾಕೃತಿಗಳ ಮೂಲಕ ಈ ಒಂದು ಶೈಲಿಯನ್ನು ರಚನೆ ಮಾಡಲಾಗಿದೆ. ಇದಕ್ಕೆ ಇಲ್ಲಿ ಸ್ಥಳೀಯರಾಗಿರುವಂಥ ಹರೀಶ್ ಆಚಾರ್ಯ ಅನ್ನೋರು ಮಾಡ್ತಾ ಇರುವಂಥದ್ದು. ಜೊತೆಗೆ ಸುಮಾರು ತಿಂಗಳುಗಳ ಕಾಲ ಇದರ
ಕೆತ್ತನೆಯ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಒಂದು ರೀತಿಯಲ್ಲಿ ಈ ಮಸೀದಿಯು ಒಂದು ರೀತಿಯಲ್ಲಿ ನೋಡೋದಕ್ಕೆ ಆಕರ್ಷಣೀಯವಾಗಿದ್ದು ಜನರ ಗಮನವನ್ನು ಕೂಡ ಈ ಕಡೆಗೆ ಸೆಳೀತಾ ಇದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಮಲಾರು ಮಜೂರು ಗ್ರಾಮದಲ್ಲಿ ಒಂದು ವಿಶಿಷ್ಟವಾದ ಮಸೀದಿಯ ಕಲ್ಪನೆಯನ್ನು ಮಾಡಲಾಗಿದೆ. ಬದ್ರಿಯಾ ಜುಮ್ಮಾ ಮಸೀದಿಯನ್ನು ನಾವು ನೋಡಬಹುದು. ವಿಶೇಷ ರೀತಿಯ ಕೆತ್ತನೆಯಿಂದ ಕೂಡಿರುವಂಥ ಮಸೀದಿ ಇದು. ಸಾಮಾನ್ಯವಾಗಿ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿ ನೋಡಿದರೂ ಎಲ್ಲ ದೇವಸ್ಥಾನಗಳು ಕೂಡ ಈ ರೀತಿಯಾಗಿ ಸಾಗ್ವಾನಿ ಮರದ ಕೆತ್ತನೆಯಿಂದ ಪುನರ್ ನಿರ್ಮಾಣ ಮಾಡಲ್ಪಟ್ಟಿದೆ. ಅದೇ ರೀತಿಯಲ್ಲಿ ಬದ್ರಿಯಾ ಜುಮ್ಮಾ ಮಸೀದಿಯನ್ನು ಕೂಡ ಆ ರೀತಿಯಾಗಿ ಮಾಡಲಾಗಿದೆ. ಇಂಡೋ ಶೈಲಿಯಲ್ಲಿ ಅದರ ಕೆತ್ತನೆಯ ಕೆಲಸವನ್ನು ಕೂಡ ಈಗಾಗಲೇ ಮುಗಿಸಲಾಗಿದೆ. ಜೊತೆಗೆ ಮುಖ್ಯ ದ್ವಾರದ ಕೆತ್ತನೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಒಂದು ರೀತಿಯಲ್ಲಿ ಈ ಬದ್ರಿಯಾ ಜುಮ್ಮಾ ಮಸೀದಿ ಅನ್ನುವಂಥದ್ದು ಸೌಹಾರ್ದತೆಗೆ ಹೆಸರುವಾಸಿಯಾಗಿರುವಂಥ ಮಸೀದಿ ಆಗಿರುವಂಥದ್ದು. ಯಾಕಂದರೆ ಇಲ್ಲಿ ಎಲ್ಲ ಧರ್ಮೀಯರಿಗೂ ಕೂಡ ಸಮಾನವಾದ ಅವಕಾಶವನ್ನು ಕೊಡಲಾಗ್ತಿದೆ. ಹಾಗಾಗಿ ಎಲ್ಲರೂ ಕೂಡ ಬಂದು ಇದನ್ನು ವೀಕ್ಷಣೆ ಮಾಡೋದಕ್ಕೂ ಒಂದು ದಿನದ ಅವಕಾಶವನ್ನು ಕೂಡ ಈಗಾಗಲೇ ಮಸೀದಿಯ ಮಂಡಳಿ ನೀಡಿರುವಂಥದ್ದು. ಒಟ್ಟಿನಲ್ಲಿ ಒಂದು ರೀತಿಯಲ್ಲಿ ಬೇರೆಲ್ಲ ಕಡೆ ಸಿಮೆಂಟಿನಿಂದ ಒಂದಷ್ಟು ಮಸೀದಿಗಳ ಗೋಡೆಯ ಚಿತ್ರಣ ಇರ್ಬೋದು ಅಥವಾ ಬೇರೆ ಬೇರೆ ಡಿಸೈನ್ಗಳು ನಿರ್ಮಾಣ ಆದರೆ ಬದ್ರಿಯಾ ಜುಮ್ಮಾ ಮಸೀದಿಯಲ್ಲಿ ಮಾತ್ರ ಮರದ ಕೆತ್ತನೆಯಿಂದ ಅತ್ಯದ್ಭುತವಾದ ಕಲಾಕೃತಿಗಳ ಮೂಲಕ ಈ ಒಂದು ಶೈಲಿಯನ್ನು ರಚನೆ ಮಾಡಲಾಗಿದೆ. ಇದನ್ನು ಇಲ್ಲಿ ಸ್ಥಳೀಯರಾಗಿರುವಂಥ ಹರೀಶ್ ಆಚಾರ್ಯ ಅನ್ನೋರು ಮಾಡ್ತಾ ಇರುವಂಥದ್ದು. ಜೊತೆಗೆ ಸುಮಾರು ತಿಂಗಳುಗಳ ಕಾಲ ಇದರ ಕೆತ್ತನೆಯ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಒಂದು ರೀತಿಯಲ್ಲಿ ಈ ಮಸೀದಿಯು ಒಂದು ರೀತಿಯಲ್ಲಿ ನೋಡೋದಕ್ಕೆ ಆಕರ್ಷಣೀಯವಾಗಿದ್ದು ಜನರ ಗಮನವನ್ನು ಕೂಡ ಈ ಕಡೆಗೆ ಸೆಳೀತಾ ಇದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಮಲಾರು ಮಜೂರು ಗ್ರಾಮದಲ್ಲಿ ಒಂದು ವಿಶಿಷ್ಟವಾದ ಮಸೀದಿಯ ಕಲ್ಪನೆಯನ್ನು ಮಾಡಲಾಗಿದೆ. ಬದ್ರಿಯಾ ಜುಮ್ಮಾ ಮಸೀದಿಯನ್ನು ನಾವು ನೋಡಬಹುದು. ವಿಶೇಷ ರೀತಿಯ ಕೆತ್ತನೆಯಿಂದ ಕೂಡಿರುವಂಥ ಮಸೀದಿ ಇದು. ಸಾಮಾನ್ಯವಾಗಿ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿ ನೋಡಿದರೂ ಎಲ್ಲ ದೇವಸ್ಥಾನಗಳು ಕೂಡ ಈ ರೀತಿಯಾಗಿ ಸಾಗ್ವಾನಿ ಮರದ ಕೆತ್ತನೆಯಿಂದ ಪುನರ್ ನಿರ್ಮಾಣ ಮಾಡಲ್ಪಟ್ಟಿದೆ. ಅದೇ ರೀತಿಯಲ್ಲಿ ಬದ್ರಿಯಾ ಜುಮ್ಮಾ ಮಸೀದಿಯನ್ನು ಕೂಡ ಆ ರೀತಿಯಾಗಿ ಮಾಡಲಾಗಿದೆ. ಇಂಡೋ ಶೈಲಿಯಲ್ಲಿ ಅದರ ಕೆತ್ತನೆಯ ಕೆಲಸವನ್ನು ಕೂಡ ಈಗಾಗಲೇ ಮುಗಿಸಲಾಗಿದೆ. ಜೊತೆಗೆ ಮುಖ್ಯ ದ್ವಾರದ ಕೆತ್ತನೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಒಂದು ರೀತಿಯಲ್ಲಿ ಈ ಬದ್ರಿಯಾ ಜುಮ್ಮಾ ಮಸೀದಿ ಅನ್ನುವಂಥದ್ದು ಸೌಹಾರ್ದತೆಗೆ ಹೆಸರುವಾಸಿಯಾಗಿರುವಂಥ ಮಸೀದಿ ಆಗಿರುವಂಥದ್ದು. ಯಾಕಂದರೆ ಇಲ್ಲಿ ಎಲ್ಲ ಧರ್ಮೀಯರಿಗೂ ಕೂಡ ಸಮಾನವಾದ ಅವಕಾಶವನ್ನು ಕೊಡಲಾಗ್ತಿದೆ. ಹಾಗಾಗಿ ಎಲ್ಲರೂ ಕೂಡ ಬಂದು ಇದನ್ನು ವೀಕ್ಷಣೆ ಮಾಡೋದಕ್ಕೂ ಒಂದು ದಿನದ ಅವಕಾಶವನ್ನು ಕೂಡ ಈಗಾಗಲೇ ಮಸೀದಿಯ ಮಂಡಳಿ ನೀಡಿರುವಂಥದ್ದು. ಒಟ್ಟಿನಲ್ಲಿ ಒಂದು ರೀತಿಯಲ್ಲಿ ಬೇರೆಲ್ಲ ಕಡೆ ಸಿಮೆಂಟಿನಿಂದ ಒಂದಷ್ಟು ಮಸೀದಿಗಳ ಗೋಡೆಯ ಚಿತ್ರಣ ಇರ್ಬೋದು ಅಥವಾ ಬೇರೆ ಬೇರೆ ಡಿಸೈನ್ಗಳು ನಿರ್ಮಾಣ ಆದರೆ ಬದ್ರಿಯಾ ಜುಮ್ಮಾ ಮಸೀದಿಯಲ್ಲಿ ಮಾತ್ರ ಮರದ ಕೆತ್ತನೆಯಿಂದ ಅತ್ಯದ್ಭುತವಾದ ಕಲಾಕೃತಿಗಳ ಮೂಲಕ ಈ ಒಂದು ಶೈಲಿಯನ್ನು ರಚನೆ ಮಾಡಲಾಗಿದೆ. ಇದನ್ನು ಇಲ್ಲಿ ಸ್ಥಳೀಯರಾಗಿರುವಂಥ ಹರೀಶ್ ಆಚಾರ್ಯ ಅನ್ನೋರು ಮಾಡ್ತಾ ಇರುವಂಥದ್ದು. ಜೊತೆಗೆ ಸುಮಾರು ತಿಂಗಳುಗಳ ಕಾಲ ಇದರ ಕೆತ್ತನೆಯ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಒಂದು ರೀತಿಯಲ್ಲಿ ಈ ಮಸೀದಿಯು ಒಂದು ರೀತಿಯಲ್ಲಿ ನೋಡೋದಕ್ಕೆ ಆಕರ್ಷಣೀಯವಾಗಿದ್ದು ಜನರ ಗಮನವನ್ನು ಕೂಡ ಈ ಕಡೆಗೆ ಸೆಳೀತಾ ಇದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.